ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇದು ಬಂದು ಲಾಸ್ಟ್ ಬುಧವಾರದ್ದು ವ್ಲಾಗ್ ಆಗಿರುತ್ತೆ. ನಾನು ಬಂದು ಇವತ್ತು ಬೆಟ್ಟಕ್ಕೆ, ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ನಾನು ಮತ್ತು ನನ್ನ ತಂಗಿ ಮತ್ತು ನನ್ನ ಮೈದ 3 ಜನನೂ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಸ್ಕೂಲ್ ಇದೆ, ಅವನು ಸ್ಕೂಲಿಗೆ ಹೋಗ್ತಾನೆ. ಯಜಮಾನ್ರು ಕೂಡ ಡ್ಯೂಟಿಗೆ ಹೋಗ್ತಾರೆ. ನಾವೀಗ ಹೋಗ್ತಾ ಇರೋದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ 3 ಜನ ಹೋಗ್ತಾ ಇರೋದಲ್ವ, ಬಸ್ಸಲ್ಲಿ ಹೋಗಿ ಬರೋಣ ಅಂಥೇಳಿ. ನನ್ನ ಮೈದಂದು ಏನೋ ಹರಕೆ ಇತ್ತು, ಹರಕೆ ತೀರಿಸ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಸೊ ನಾವು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಹೊರಟ್ವಿ. ಬೆಳಗ್ಗೆ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಮತ್ತು ಬೇಗ ಬಂದ್ಬಿಡ್ಬೋದು ಸಂಜೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಈಗ ಬಸ್ಸು ಕೂಡ ಸಿಕ್ತು. ಬಸ್ಸು ಡೈರೆಕ್ಟ್ ಬಸ್ ನಮಗೆ ಸಿಗಲಿಲ್ಲ. ನಮಗೆ ಕೊಳ್ಳೇಗಾಲ ಬಸ್ಸು ಸಿಕ್ತು. ಕೊಳ್ಳೇಗಾಲಕ್ಕೆ ಇಳ್ಕೊಂಡು ಅಲ್ಲಿಂದ ಬೆಟ್ಟದ ಬಸ್ ಹತ್ಕೊಂಡು ಹೋಗಬೇಕು. ಫೈನಲಿ ಇಲ್ಲಿ ಕೊಳ್ಳೇಗಾಲಕ್ಕೆ ಬಂದ್ವಿ. ಸೊ ಇಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಿಂತಿದ್ವಿ. ಹಾಗೆ ನಾನು ಸುತ್ತ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇಲ್ಲಿ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಆನಂತರ ಟೀ ಕುಡ್ಕೊಂಡು ಮತ್ತೆ ಬೇರೆ ಬಸ್ಸು, ಬೆಟ್ಟದ ಬಸ್ಸನ್ನು ಹತ್ತಿದ್ವಿ. ಈಗ ಮತ್ತೆ ಅಲ್ಲಿ ಹೊರಗಡೆ ಹೋಟೆಲ್ ಇದೆ, ಅಲ್ಲಿ ಹೋಗಿ ತಿಂಡಿ ಮಾಡೋಣ ಇಲ್ಲ ಇಲ್ಲೇ ತಿಂಡಿ ಮಾಡೋಣ ಅಂತ ಕೇಳ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ಆಯಿತು, ಎಲ್ಲರೂ ಒಂದು ಹೊರಗಡೆ ಆಗಲಿ ಇಲ್ಲ ಇಲ್ಲೇ ಒಳಗಡೆ ಆಗಲಿ ಎಲ್ಲ ಒಂದು ಕಡೆ ಒಂದು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿ ಹೊರಗಡೆ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅಲ್ಲಿ ಹೊರಗಡೆನೇ ಹೋಗಿ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು. ಸರಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಿಂಡಿ ತಿನ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಚಿತ್ರಾನ್ನ ಅಂತೂ ಸೂಪರಾಗಿತ್ತು. ನಾವು ಮನೇಲಿ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಬರೋಲ್ಲ, ಅಷ್ಟು ಚೆನ್ನಾಗಿತ್ತು. ಬೆಟ್ಟದ ಗಾಡಿ ಸಿಕ್ತು, ಮಹದೇಶ್ವರ ಬೆಟ್ಟದ್ದು ಗಾಡಿ ಸಿಕ್ತು. ಹತ್ಕೊಂಡು ಹೋಗ್ತಾಯಿದ್ದೀವಿ. ಮುಂದೆನೇ ಸೀಟ್ ಸಿಕ್ಕಿತ್ತು. ಸೊ ತುಂಬ ಒಂಥರ ಖುಷಿ ಆಯಿತು. ಸುಮಾರು ವರ್ಷನೇ ಆಯಿತು ನಾನು ಬಸ್ಸಲ್ಲೆಲ್ಲ ಹೋಗಿ, ಅಂದರೆ ಬೆಟ್ಟಕ್ಕೆ ಹೋಗಿ ತುಂಬ ವರ್ಷಗಳೇ ಆಯಿತು. ನಾರ್ಮಲ್ ಬೇರೆ ಕಡೆ ಎಲ್ಲ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ, ಆದರೆ ಮಹದೇಶ್ವರ ಬೆಟ್ಟಕ್ಕೆ ಮತ್ತು ಈ ಥರ ಲಾಂಗ್ ಜರ್ನಿ ನಮ್ಮ ಮನೆ ದೇವ್ರಿಗಾಗ್ಬೋದು ಇಂಥ ಕಡೆ ಎಲ್ಲ ಹೋಗಿ ನಾನು ತುಂಬಾ ವರ್ಷಗಳೇ ಆಯಿತು. ಏಕೆಂದರೆ ಯಜಮಾನ್ರು ಇರ್ತಾರೆ, ವೀಕೆಂಡ್ಸಲ್ಲಿ ರಜಾ ಇದ್ದಾಗ ಯಜಮಾನ್ರು ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಬಸ್ಸಲ್ಲಿ ಬಂದಿರಲಿಲ್ಲ. ಸುಮಾರು ಒಂದು 10-12 ವರ್ಷನೇ ಆಗಿತ್ತು ನಾನು ಬೆಟ್ಟಕ್ಕೆ ಅದು ಬಸ್ಸಲ್ಲಿ ಬಂದು. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ಬಸ್ಸಲ್ಲಿ ಬರಬೇಕಾದ್ರೆ ಜನಗಳು ಕೂಡ ಮಾದಪ್ಪಂಗೆ ಹೊಗೆ ಹಾಕ್ತಾಯಿದ್ರು, ಹೊಗೆಗೆ ಹೋಗ್ತಾಯಿದ್ರು. ಏಕೆಂದರೆ ಬಸ್ಸು ಬೆಟ್ಟ ಹತ್ತುವಾಗ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಆ ಒಂದು ಟರ್ನಿಂಗ್ ಸ್ಪಾಟಲ್ಲಿ ಆ ಒಂದು ಇದರಲ್ಲಿ ಬಸ್ಗಳು ಗಾಡಿಗಳನ್ನ ಓಡಿಸ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆ ನೋಡಿ, ಈ ಎತ್ತುಗಳನ್ನ ಕಟ್ಕೊಂಡು ಬೆಟ್ಟ ಹತ್ತುತ್ತಾಯಿದ್ರು. ನಮಗಂತೂ ಆ ಎತ್ತುಗಳಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು. ಅವರು ತುಂಬ ಬೇರೆ ಯಾವುದೋ ಊರಿಂದ ಬಂದಿದ್ದಾರೆ ಅನ್ಕೋತೀನಿ ಮೋಸ್ಟ್ಲಿ. ಎತ್ತುಗಳನ್ನ ಕರ್ಕೊಂಡು ಅದರಲ್ಲಿ ಲಗೇಜ್ ಹಾಕ್ಕೊಂಡು ಆ ಎತ್ತುಗಳನ್ನ ನೋಡಿಕೊಂಡು ಬೆಟ್ಟಕ್ಕೆ ಹತ್ತಿ ಬರ್ತಾಯಿದ್ರು. ಸೊ ಹಾಗೆ ಇದು ಬಂದು ಆನೆ ತಲೆದಿಂಬ ಅಂತ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಮೇಲೆ ನಮಗೆ ಬೆಟ್ಟ ಇಷ್ಟೊತ್ತು ನಾವು ಬೆಟ್ಟ ಹತ್ಕೊಂಡು ಬಂದಿದ್ವಿ, ಇವಾಗ ಬೆಟ್ಟ ಇಳಿಯೋ ಥರ ಇರುತ್ತೆ. ಸೊ ಆವಾಗಂತೂ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಏಕೆಂದರೆ ಬಸ್ ಟರ್ನಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೂ ಕೂಡ ಡ್ರೈವರ್ಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಮುಂದೆನೇ ಕೂತಿದ್ನಲ್ವ, ನನಗೊಂಥರ ಭಯ ಅನ್ನಿಸ್ತಾ ಇತ್ತು. ಬಟ್ ಆದರೂ ತುಂಬ ಸೇಫಾಗಿ ಕರ್ಕೊಂಡೋಗಿ ಬೆಟ್ಟಕ್ಕೆ ಬಿಟ್ಟರು. ನಿಜವಾಗ್ಲೂ ರೋಡ್ ನೋಡಿದ್ರೆ ತುಂಬ ಭಯ ಆಗುತ್ತೆ. ಕಾರಲ್ಲಿ ಹೋಗಿ ಬರೋದ್ರಿಂದ ನಮಗೇನು ಅಷ್ಟು ಅನ್ನಿಸ್ತಾ ಇರಲಿಲ್ಲ, ಬೆಟ್ಟ ಇಷ್ಟು ಎತ್ತರ ಇದೆ ಅಂತ. ನಾವು ಕೂಡ ಕಾಲ್ನಡಿಗೆಯಲ್ಲಿ ಹೋಗಿದ್ದೀವಿ. ಆವಾಗ ಇಷ್ಟು ದೊಡ್ಡ ಬೆಟ್ಟ ಅಂತ ಅನಿಸಿರುತ್ತೆ. ಬಟ್ ಬಸ್ಸಲ್ಲಿ ಹೋದಾಗ ತುಂಬಾ ಭಯ ಆಗುತ್ತೆ. ಹಾಗೆ ಬಂದ್ವಿ. ನನ್ನ ಮೈದನ ಬಂದು ಅವ್ರಿಗೆ ಮುಡಿ ಕೊಡಬೇಕಿತ್ತು, ಮುಡಿ ಹರಕೆ ಇತ್ತು. ಹಂಗಾಗಿ ನಾವು ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು. ಸರಿ, ಅವ್ರಿಗೆಲ್ಲ ಮುಡಿ ಎಲ್ಲ ಕೊಟ್ಬಿಟ್ಟು ಈಗ ದರ್ಶನಕ್ಕೆ ಬಂದು ನಿಂತಿದ್ದೀವಿ. ಸುಮಾರು ಅವತ್ತು ಕೂಡ ನಮಗೆ ಜನ ತುಂಬ ರಶ್ ಇದ್ದರು. 1 ಅವರ್ ಆಯಿತು ನಾವು ದರ್ಶನ ಮಾಡೋದಕ್ಕೆ. 1 ಅವರಲ್ಲಿ ದರ್ಶನ ಮುಗಿಸ್ಕೊಂಡು ಆನಂತರ ಹೊರಟ್ವಿ. ಅಂದರೆ ನಾವೇನು ಅಂದ್ಕೊಂಡ್ವಿ, ಬುಧವಾರ ಜನ ಇರಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗಿದ್ದು. ಆದರೂ ಕೂಡ ಬುಧವಾರ ಬಿಡು ದಿನದಲ್ಲಿ ಅಂದರೆ ಫ್ರೀ ಇರೋ ಟೈಮಲ್ಲಿ
ಸಿಕ್ಕಾಪಟ್ಟೆ ಇಷ್ಟು ರಶ್ ಇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏಕೆಂದರೆ ಕೆಲವು ಜನ ಏನಂದರೆ ಫ್ರೀ ಇರುತ್ತೆ, ದೇವಸ್ಥಾನ ಫ್ರೀ ಇರುತ್ತೆ, ದರ್ಶನ ಚೆನ್ನಾಗಿ ಮಾಡ್ಬೋದು ಅಂಥೇಳಿ ಎಲ್ಲ ಫ್ರೀ ಇರೋ ದಿನ ಬಂದುಬಿಟ್ಟಿರ್ತಾರೆ. ಸೊ ನಮ್ಮ ಥರನೇ ಸುಮಾರು ಜನ ಅದೇ ಥರ ಬಂದಿರ್ತಾರೆ. ಹಂಗಾಗಿ ಅಲ್ಲೂ ಕೂಡ ಫುಲ್ಲು ರಶ್ ಇತ್ತು. ನಮ್ಗೆ ದರ್ಶನ ಮಾಡೋಕ್ಕೆ ಸುಮಾರು 1 ಅವರ್ ಆಯಿತು. ಸರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಚಪ್ಪಲ್ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ. ಆ ದೇವಸ್ಥಾನ ಸುತ್ತ ಅಂದ್ಬಿಟ್ಟು ಅದೇ ಬಿಸಿಲಲ್ಲಿ ನಿಂತು ಬಂದ್ವಿ. ಹಾಗೆ ಒಂದಷ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ, ಫೋಟೋಗಳು ತಕ್ಕೊಂಡ್ವಿ. ಫೋಟೋ ತಕ್ಕೊಂಡು ಮತ್ತು ಇಲ್ಲಿ ಮಿಸ್ಸಿಂಗ್ ಅಂದರೆ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ, ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟು ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಸೊ ಪ್ರಸಾದ ತೊಗೊಂಡು ಇಲ್ಲಿ ಸುತ್ತ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಮತ್ತು ನಾನು ನನ್ನ ತಂಗಿ ಇಬ್ಬರು ಕೂಡ ಫೋಟೋ ತಕ್ಕೊಂಡು ಬಂದ್ವಿ. ಸೊ ಈಗ ಪ್ರಸಾದ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಲಾಸ್ಟ್ ಸೈಡಲ್ಲಿ ಸ್ವಲ್ಪ ನೆರಳಿತ್ತು, ಅಲ್ಲಿ ಹೋಗ್ತಾಯಿದ್ದೀವಿ. ಏಕೆಂದರೆ ಆ ಕಡೆ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿತ್ತು, ಕಾಲಂತೂ ಇಡೋಕ್ಕೆ ಆಗ್ತಾಯಿರಲಿಲ್ಲ. ಅದರಲ್ಲೂ ಕೂಡ ನೀರು ಬೇರೆ ಹಾಕ್ಬಿಟ್ಟಿದ್ರು. ಸೊ ನೀರಲ್ಲಿ ಅಂದರೆ ಜನ ಸ್ವಲ್ಪ ನೆಲ ತುಂಬ ಸುಡ್ತಾ ಇದೆ, ಬಿಸಿಲಿದೆ, ತಂಪಾಗಲಿ ಅಂಥೇಳಿ ಅವರು ನೀರು ಹಾಕಿದರು. ಬಟ್ ಅದು ಸಿಕ್ಕಾಬಟ್ಟೆ ಅದು ತುಂಬ ಬಿಸಿ ಆಗಿಬಿಟ್ಟಿತ್ತು, ಕಾಲೇ ಇಡೋಕ್ಕಾಗ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಸರಿ ಇಲ್ಲಿ ಪ್ರಸಾದ ತೊಗೊಳ್ತಾ ಬಂದ್ವಿ. ಪ್ರಸಾದ ತೊಗೊಂಡು ಹೊರಡೋಣ, ಇನ್ನೇನು ಬಸ್ಸಲ್ಲಿ ಬಂದಿರೋದಲ್ವ, ಇನ್ನೇನು ಹೊರಡೋಣ, ಲೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹೊರಡೋಕ್ಕೆ ರೆಡಿ ಮಾಡಿದ್ವಿ. ಸೊ ಅಲ್ಲಿ ಪ್ರಸಾದ ತೊಗೊಳ್ತಾವು ಸ್ವಲ್ಪ ಜನ ಇದ್ದರು. ದರ್ಶನ ಎಲ್ಲ ಆಯಿತು. ಈಗ ಊಟಕ್ಕೆ ಹೋಗಬೇಕು. ಈಗ ತೇರು ಬರ್ತಾ ಇದೆ, ತೋರಿಸ್ತೀನಿ. ಹಾಗೆ ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾ ಇರ್ತಾರೆ, ಪ್ರತಿದಿನ ಪ್ರಸಾದ ಇರುತ್ತೆ. ಸರಿ ಪ್ರಸಾದ ತಿನ್ಕೊಂಡು ನಾವು ಬಸ್ಸಿಗೆ ಹತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಬಂದ್ವಿ. ಪ್ರಸಾದನೂ ಕೂಡ ಪಾಯಸ ಮಾಡಿದರು, ಮತ್ತು ಅನ್ನ ಸಾಂಬಾರು ಬೇಳೆ ಸಾರು ಮತ್ತು ಪಲ್ಯ, ಕಾಳು ಪಲ್ಯ, ಹಾಗೆ ಮಜ್ಜಿಗೆ ಅನ್ನ, ಸೊ ಎಲ್ಲದನ್ನು ಕೂಡ ಮಾಡಿದರು. ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ, ಎಷ್ಟು ಹೇಗೆ ಮಾಡಿದ್ರು ಅಷ್ಟೇ ರುಚಿಯಾಗಿರುತ್ತೆ. ಸೊ ಇದನ್ನು ಕೂಡ ಊಟ ಮಾಡಿಕೊಂಡು ನಾವು ನೆಕ್ಸ್ಟು ಬಸ್ ಕಡೆ ಹೊರಟಿ ಅಲ್ಲಿಂದ ಬಸ್ ಹತ್ಕೊಂಡು ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಸುಮಾರು ಒಂದು 7 ಗಂಟೆ ಆಗೋಯಿತು. ಯಾಕಂದರೆ ನಮಗೆ ಅಲ್ಲೂ ಕೂಡ ನಮಗೆ ಡೈರೆಕ್ಟ್ ಬಸ್ಸು ಸಿಗಲಿಲ್ಲ. ಮತ್ತು ಅಲ್ಲಿಂದ ಮಳವಳ್ಳಿಗೆ ಬಂದು ಮಳವಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾಯಿತು. ಸೊ ಹಂಗಾಗಿ 2 ಬಸ್ ಹತ್ತಿದ ಕಾರಣ ನಮಗೆ ಸ್ವಲ್ಪ ಲೇಟ್ ಆಯಿತು. ಒಂದು 7 ಗಂಟೆ ಆಗೋಯಿತು. ಯಾಕೆಂದರೆ ಅಲ್ಲಿಂದ ಸುಮಾರು ಒಂದು 5ರಿಂದ 6 ಅವರ್ ಜರ್ನಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಲೇಟೇ ಆಗೋಯಿತು. ಪರವಾಗಿಲ್ಲ, ನನ್ನ ಮಗ ಬರೋ ಅಷ್ಟರಲ್ಲಿ ಬರೋಣ ಅಂತ ಹೇಳಿ 3 ಗಂಟೆ ಅಷ್ಟರಲ್ಲಿ ಆದರೆ ಬಂದುಬಿಡೋಣ ಅಂತೇಳಿ ಹೋಗಿದ್ದು. ಬಟ್ ಯಜಮಾನ್ರು ಸ್ಕೂಲಿಂದ ಕರ್ಕೊಂಬಂದು ಮನೇಲಿ ಇರಿಸ್ಕೊಂಡಿದ್ರು. ಹಾಗೆ ಅವತ್ತಿನ ದಿನ ನೈಟು ಆಕಾಶದಲ್ಲಿ ಈ ರೀತಿ ಚಂದವಾಗಿ ಚಂದ್ರ ಕಾಣಿಸ್ತಾ ಇತ್ತು, ಹಾಗೆ ನಕ್ಷತ್ರನೂ ಕೂಡ ಕಾಣಿಸ್ತಾ ಇತ್ತು. ಹಾಗೆ ನಾನು ಅದನ್ನು ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬಾಯ್ ಸ್ನೇಹಿತರೆ.